ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶಿಷ್ಟ ಸಾಧನೆಯಾಗುತ್ತೆ. ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಈ ದಿವಸ ವಸ್ತು ನಷ್ಟತೆ ಕೂಡ ಇದೆ, ಸ್ವಲ್ಪ ಹುಷಾರು. ಮತ್ತು ಈ ದಿವಸ ಸೋಲು ಉಂಟಾಗುತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ. ಇನ್ಯಾರಿಗೋ ವಹಿಸ್ಕೊಂಡು ಮಾತಾಡಿದ್ರೆ ಅದು ನಿಮ್ಮ ಊರ್ಜಿತವಾಗೋದಿಲ್ಲ, ಮನಸ್ಸಿಗೆ ಬೇಸರ ಆಗುತ್ತೆ, ಅಂಥದ್ದಿದೆ. ಹೀಗಾಗಿ ಇನ್ನೊಬ್ಬರಿಗೆ ಸಲಹೆ, ಇನ್ನೊಬ್ಬರ ಪರವಾಗಿ ಮಾತಾಡೋದು, ಇನ್ನೊಬ್ಬರನ್ನು ವಹಿಸ್ಕೊಂಡು ನೀವು ಯುದ್ಧಕ್ಕಿಳಿಯೋದು, ವಾಗ್ಯುದ್ಧಕ್ಕೆ, ಅದೆಲ್ಲ ನಿಮಗೆ ಈ ದಿವಸ ಫಲ ಕೊಡಲ್ಲ, ಹುಷಾರು. ಇನ್ನು ವಿದ್ಯಾರ್ಥಿಗಳಿಗೆಲ್ಲ ತುಂಬ ಅನುಕೂಲಕರವಾಗಿದೆ. ಗೃಹ ನಿರ್ಮಾಣ ಅಥವಾ ಮನೆ ಖರೀದಿ ಇಂಥ ವಿಚಾರಗಳಲ್ಲಿ ಹೆಚ್ಚಿನ ಸೌಖ್ಯತೆ, ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಪ್ರಾರ್ಥನೆ ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದ್ರೆ ಬಹಳ ಒಳ್ಳೆಯದು. ವಸ್ತು ನಷ್ಟತೆ ಇದೆಯಲ್ಲ ಅದರ ನಿವಾರಣೆಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ನೇಹಿತರ ಸಹಕಾರದಿಂದ, ಸಹೋದ್ಯೋಗಿಗಳ ಸಹಕಾರದಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ. ಕ್ಷೇತ್ರ ದರ್ಶನ ಅನ್ನೋದನ್ನು ಸೂಚಿಸ್ತಾ ಇದೆ ಈ ದಿವಸ, ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಮಾಂದ್ಯ ಉದಯ ಆದರೆ ಸ್ವಲ್ಪ ಈ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತೆ. ಸ್ನೇಹ, ಪ್ರೀತಿ ಪ್ರೇಮ ಈ ವಿಚಾರಗಳಲ್ಲಿ ಮನಸ್ತಾಪ ಮತ್ತು ಬಯಕೆಗಳ ಸ್ಥಾನ ಅದು. ಹೀಗಾಗಿ ಅತಿಯಾದ ಆಸೆ ಕೂಡ ನಿಮ್ಮನ್ನು ಸ್ವಲ್ಪ ಕಷ್ಟಪಡಿಸುತ್ತೆ. ಹೀಗಾಗಿ ಬಯಕೆಗಳು ಚೌಕಟ್ಟಿನಲ್ಲಿರಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಬೇಕು, ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ನಷ್ಟ ವಸ್ತು ಮತ್ತೆ ಲಭ್ಯವಾಗುತ್ತೆ, ಅಂಥದ್ದೊಂದು ಲಕ್ಷಣ ಇದೆ ನೋಡಿ, ಚೆನ್ನಾಗಿದೆ. ಸಿಕ್ತಪ್ಪ, ಮತ್ತು ಎಲ್ಲೋ ಕಳೆದು ಹೋಗಿತ್ತು, ಎಲ್ಲ ಮಿಸ್ಪ್ಲೇಸ್ ಆಗಿತ್ತು, ಅಥವಾ ಇನ್ಯಾರೋ ಫೋನ್ ಮಾಡಿ ಇಲ್ಲಿ ಬಿಟ್ಟು ಹೋಗಿದ್ದೀರ ನೀವು ವಸ್ತು ಅಂತ, ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲಿ ಅನುಕೂಲ ಇದೆ, ಸಹೋದರ ಸಹಕಾರ ಚೆನ್ನಾಗಿದೆ, ಹಣಕಾಸಿನ ಸೌಕರ್ಯ ಸಿಗುತ್ತೆ, ಕುಟುಂಬದವ್ರ ಸಹಕಾರ ಚೆನ್ನಾಗಿದೆ, ಹೆಚ್ಚಿನ ತೊಡಕುಗಳಿಲ್ಲ. ಹೀಗಾಗಿ ಈ ದಿವಸ ಸಮಾಧಾನವಾಗಿರ್ತೀರ. ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಯಾವುದೇ ಗೊಂದಲಗಳು, ಭಿನ್ನಾಭಿಪ್ರಾಯಗಳಿಲ್ಲದೆ ಒಂದು ನಿರ್ಣಯಕ್ಕೆ ಬರ್ತಕ್ಕಂತಹ ಸಾಧ್ಯತೆ. ವಿದೇಶ ಪ್ರಯಾಣದಲ್ಲಿ ತುಂಬ ಚೆನ್ನಾಗಿರುತ್ತದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ನೀರಿನ ದ್ರವ ಸಂಬಂಧಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಅನುಕೂಲಕರವಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧತೆ ಇದೆ. ಹೆಚ್ಚಿನ ಶುಭ ಫಲವನ್ನೇ ಕಾಣ್ತಾ ಇದ್ದೀರಾ, ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆ ಇದೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಈ ದಿವಸ ನವಧಾನ್ಯ ದಾನ ಮಾಡಿ, ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ಈ ದಿವಸ ನೋಡಿ, ಚಂದ್ರ 6ನೇ ಮನೆಯಲ್ಲಿದ್ದಾಗ ಶತ್ರುಗಳನ್ನು ಗೆಲ್ತಕ್ಕಂಥದ್ದು, ಸುಲಭದಲ್ಲಿ ನೀವು ಗೆಲ್ತೀರ ಮತ್ತು ಸಾಲ ಬಾಧೆ ನಿವಾರಣೆಯಾಗುತ್ತೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಜೊತೆಗೆ ಬಂಧುಗಳ ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಸ್ವಲ್ಪ ಹುಷಾರು. ಇಷ್ಟು ವಿಚಾರ ಎಚ್ಚರಿಕೆ ತೊಗೊಂಡ್ರೆ ಉಳಿದಾಗೆಲ್ಲ ಚೆನ್ನಾಗಿದೆ. ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಇದೆ, ಕರ್ಮಾಧಿಪತಿ ವ್ಯಯಕ್ಕೆ ಬಂದುಬಿಟ್ಟಿದ್ದಾನೆ. ಹೀಗಾಗಿ ವರ್ಕ್ ಪ್ರೆಷರ್ ಜಾಸ್ತಿ, ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳು ಅಂತ ಸುಸ್ತಾಗ್ತೀರ. ಪರಿಹಾರಕ್ಕೆ ಈ ದಿವಸ ಒಂದು ದುರ್ಗಾ ಸನ್ನಿಧಾನದಲ್ಲಿ ತುಪ್ಪದ ದೀಪ ಹಚ್ಚೋದು, ದುರ್ಗಾ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ಮಕ್ಕಳ ಸಹಾಯ ತುಂಬ ಚೆನ್ನಾಗಿರ್ತದೆ. ಉದರ ಸಂಬಂಧಿ ತೊಂದರೆಗಳ ನಿವಾರಣೆಯಾಗುತ್ತೆ. ಮನಸ್ಸು ನಿರಾಳವಾಗಿರ್ತದೆ. ಬುದ್ಧಿಶಕ್ತಿ ಹೆಚ್ಚಾಗಿರ್ತದೆ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿಶಕ್ತಿ, ಅವರ ಸಲಹೆ ತಗೊಳ್ಳೋದು ಬಹಳ ಒಳ್ಳೆಯದು ಬೇರೆ ಬೇರೆ ಕೆಲಸಗಳಿಗೆ ಅನಿಸುತ್ತೆ. ಆ ಥರ ಚೆನ್ನಾಗಿದೆ. ವಾಗ್ಬಲವೂ ಚೆನ್ನಾಗಿದೆ. ಉದ್ಯೋಗದಲ್ಲೂ ಅನುಕೂಲಕರವಾಗಿದೆ. ಹೆಚ್ಚಿನ ತೊಡಕಿಲ್ಲ. ಈ ದಿವಸ ನಾಗ ಕವಚ ಕೇಳಿಸ್ಕೊಳ್ಳಿ, ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದು ಗಮನಿಸಿ. ಓಂ ಸೋಮಜಾಯ ನಮಃ, ಇದು ಬುಧನ ಮಂತ್ರ, ಹೇಳ್ಕೊಳ್ಳಿ, ಬುದ್ಧಿಬಲ ಬರುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.